ಎಸ್, ಕೈಯಲ್ಲಿ ಪುಸ್ತಕ ಇರಬೇಕಾದ ವಿದ್ಯಾರ್ಥಿಗಳ ಕೈಯಲ್ಲಿ ಇದೀಗ ಮಾದಕ ವಸ್ತುಗಳು ಕಾಣಿಸುತ್ತಿವೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಚಿಕ್ಕಬಳ್ಳಾಪುರ ನಗರದ ಕೆಲವು ಪ್ರತಿಷ್ಠಿತ ಖಾಸಗಿ ಕಾಲೇಜುಗಳ ವಿದ್ಯಾರ್ಥಿಗಳು ಗಾಂಜಾ ಹಾಗೂ ಡ್ರಗ್ಸ್ ಸೇವನೆ ಮಾಡುತ್ತಿದ್ದಾರೆ ಎನ್ನಲಾಗಿದ್ದು, ಕಾಲೇಜುಗಳ ಸುತ್ತಮುತ್ತ ಅನುಮಾನಾಸ್ಪದ ಚಟುವಟಿಕೆಗಳು ಹೆಚ್ಚಾಗಿವೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಯುವಕರ ಭವಿಷ್ಯವನ್ನೇ ಕತ್ತಲೆಗೆ ತಳ್ಳುತ್ತಿರುವ ಈ ವ್ಯಸನ ಇದೀಗ ಪೋಷಕರ ಆತಂಕಕ್ಕೂ ಕಾರಣವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಕಾಲೇಜು ಹಾಸ್ಟೆಲ್ಗಳಲ್ಲಿ ವಿಲಾಸವಂತಿಕೆಯ ಪರಿಣಾಮ ವಿದ್ಯಾರ್ಥಿಗಳಲ್ಲಿ ಓದಿನ ಮೇಲಿನ ಆಸಕ್ತಿ ಕಡಿಮೆಯಾಗುತ್ತಿದೆ. ಇನ್ನು ಹೊರ ರಾಜ್ಯಗಳಿಂದ ಮಾದಕ ವಸ್ತುಗಳು ಸರಬರಾಜಾಗುತ್ತವೆ ಎಂಬ ಅನುಮಾನವೂ ವ್ಯಕ್ತವಾಗಿದೆ. ಶುಕ್ರವಾರ ತಾನೇ ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳು ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದು, ವಿದ್ಯಾರ್ಥಿಗಳ ಸಮಾಜ ಘಾತುಕ ಕೃತ್ಯದ ಹಿಂದೆ ಮಾದಕ ವಸ್ತುಗಳ ಗಮಲಿನ ಶಂಕೆ ವ್ಯಕ್ತವಾಗಿದೆ. ನಮಸ್ಕಾರ. ಸುಷ್ಮಾ ಶ್ರೀನಿವಾಸ್ ಅಂತ, ಕರ್ನಾಟಕ ರೈತ ಜನಸೇನಾ ಸಂಸ್ಥಾಪಕ ಅಧ್ಯಕ್ಷರು. ನಿನ್ನೆ ಒಂದು ವಿಡಿಯೋನ ನೋಡಿದೆ ನಾನು. ಯಾವುದೋ ಒಂದು ಖಾಸಗಿ ಶಾಲೆ ಹತ್ರ ಪುಂಡಾಟಿಕೆ ಮಾಡ್ತಿದ್ದ ಪುಂಡ್ರನ್ನ ಮಟ್ಟ ಹಾಕೋಕ್ಕೆ ಬಂದಂಥ ಪೊಲೀಸ್ನವ್ರನ್ನ ತಳ್ಳಿ ದೌರ್ಜನ್ಯ ಮಾಡಿರುವಂಥದ್ದು ಯುವಕರು. ನಾವು ಎಲ್ಲಿದ್ದೀವಿ ಅಂತ ಅರ್ಥ ಆಗ್ತಿಲ್ಲ ನಮಗೆ. ಯಾಕೆಂದರೆ ನಮಗೆ ರಕ್ಷಣೆ ಕೊಡುವ ಆರಕ್ಷಕರಿಗೆ ಇವತ್ತು ರಕ್ಷಣೆ ಇಲ್ಲ ಅಂತಂದರೆ ನಮ್ಮಂಥ ನಿಮ್ಮಂಥ ಸಾಮಾನ್ಯವಾದ ಜನಗಳಿಗೆ ಎಷ್ಟು ಮಾತ್ರ ರಕ್ಷಣೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಆ ಪುಂಡ್ರ ಕೈಗೆ ಕಾನೂನಿಗೆ ಭಯನೇ ಇಲ್ಲ. ಆ ಪುಂಡ್ರಿಗೆ ಅವರು ಆರಕ್ಷಕರ ಜೊತೆನೇ ಆ ರೀತಿ ನಡ್ಕೋತಾರೆ ಅಂದರೆ ಅಂಥವ್ರ ಕೈಗೆ ಹೆಣ್ಣು ಮಕ್ಕಳಾಗ್ಬೋದು ಅಥವಾ ಅಸಹಾಯಕರು ಸಿಕ್ಕಿದ್ರೆ ಅವ್ರು ಇನ್ನೇನು ಮಾಡ್ಬೋದು ಅಂತ ಊಹೆ ಮಾಡ್ಕೊಳ್ಳೋಕ್ಕೂ ಸಹಿತ ಭಯ ಆಗ್ತಾಯಿದೆ. ಎಗ್ಗಿಲ್ಲದೆ ಚಿಕ್ಕಬಳ್ಳಾಪುರದಲ್ಲಿ ಗಾಂಜಾ, ಅಫೀಮು ಇವೆಲ್ಲ ದಂಧೆಗಳು ಸಾಕಷ್ಟು ಕಡೆ ನಡೀತಾ ಇದೆ. ಎಲ್ಲರೂ ನೋಡ್ದಂಗೆ ಕಣ್ಮುಚ್ಕೊಂಡು ಓಡಾಡ್ತಾ ಇದ್ದಾರೆ ಜನ ಸಹಿತನು. ದಯವಿಟ್ಟು ಆ ಕೆಲಸ ಆಗಬಾರ್ದು. ನಿನ್ನೆ ನನ್ನ ಮಟ್ಟಕ್ಕೆ ಅವರನ್ನು ನೋಡಿದಾಗ ಅನ್ನಿಸುತ್ತೆ ಅವರು ಗಾಂಜಾ ಮತ್ತಲ್ಲೇ ಇದ್ದಾರೆ ಅಂತಲೇ ಅನಿಸುತ್ತೆ. ಇಲ್ಲದ್ರೆ ಅಷ್ಟು ಧೈರ್ಯ ಅವ್ರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ನಮ್ಮ SP ಸಾಹೇಬ್ರಿಗೆ ಸಹಿತ ಮನವಿ ಮಾಡ್ತೀನಿ, ಸ್ವಾಮಿ ನೀವು ದಯವಿಟ್ಟು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಬಿಟ್ಟು ಎಲ್ಲೋ ಶಿಕ್ಷೆ ಕೊಡುವಂಥದ್ದಲ್ಲ, ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟ ಮೇಲೆ ಸಾರ್ವಜನಿಕವಾಗಿ ಒಂದು ವಿಡಿಯೋವನ್ನು ಮಾಡಿ ದಯವಿಟ್ಟು ಬಿಡಿ. ಯಾಕೆಂದರೆ ಇಂಥ ಪುಂಡ್ರು ಪೋಖ್ರಿಗಳಿಗೆ ಸ್ವಲ್ಪ ಭಯ ಇರುತ್ತೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇಂಥ ಪೋಖ್ರಿಗಳು ಬಹಳ ಜನ ಇದ್ದಾರೆ. ಹೊರಗಡೆ ಬರ್ತಾ ಇಲ್ಲ ಅಷ್ಟೇ, ಒಳಗಡೆ ಮಾಡ್ತಾ ಇದ್ದಾರೆ, ಅಲ್ಲಲ್ಲೇ ಮುಚ್ಚೋಗ್ತಾ ಇದೆ. ದಯವಿಟ್ಟು ಇದು ಬಹಳ ಅನ್ಯಾಯ. ಮತ್ತು ನಾವು ಸಾರ್ವಜನಿಕರು ಎಚ್ಚೆತ್ಕೋಬೇಕು. ಎಲ್ಲ ಆರಕ್ಷಕರೇ ಮಾಡ್ತಾರೆ, ಪೊಲೀಸ್ನವರೇ ಮಾಡ್ತಾರೆ ಅಂತ ಕೂತ್ಕೊಂಡ್ರೆ ಕೈ ಕಟ್ಕೊಂಡು ಆಗೋದಿಲ್ಲ. ನೆನ್ನೆ ಅಷ್ಟು ಗಲಾಟೆ ಆಗ್ತಾ ಇದೆ, 100 ಜನ ನೋಡಿಕೊಂಡು ನೀವು ಮೊಬೈಲ್ಗಳಲ್ಲಿ ವಿಡಿಯೋ ಮಾಡ್ತಾ ಇದ್ದೀರಾ. ಆ ಜಾಗದಲ್ಲಿ ನೀವಿದ್ದಿದ್ರೆ ಪರಿಸ್ಥಿತಿ ಏನು ಅಂತ ಒಂದು ಕ್ಷಣ ಆಲೋಚನೆ ಮಾಡಿದ್ದೀರಾ? ಅಥವಾ ನಿಮ್ಮ ಮಕ್ಕಳು ಅವ್ರ ಕೈಗೆ ಸಿಕ್ಕಿದ್ರೆ ಹೇಗೆ ಅಂತ ಆಲೋಚನೆ ಮಾಡಿದ್ದೀರಾ? ಖಂಡಿತ ಯಾರೂ ಮಾಡಲ್ಲ. ನಮ್ಮದನ್ನೇ ನೋಡ್ಕೊಳ್ಳೋ ಅಂಥದ್ದಲ್ಲ, ನಾವು ಅವ್ರನ್ನೇ ಪ್ರಶ್ನೆ ಮಾಡೋವಂಥದ್ದಲ್ಲ. ನಾವು ಸಹಿತ ಇವತ್ತಿನ ದಿನ ಕೆಲಸ ಮಾಡಬೇಕಾಗಿದೆ, ಅಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ. ಅಲ್ಲಿ ಇದ್ದಿದ್ದು 5-6 ಜನ ಹುಡುಗರು, ನೀವು ಇದ್ದರೂ 100 ಜನ, ಯಾವ ಲೆಕ್ಕನೂ ಇರಲಿಲ್ಲ ಹುಡುಗರನ್ನ ಮಟ್ಟ ಹಾಕೋದು. ಬಟ್ ಆದರೆ ಹಾಕಲಿಲ್ಲ. ದಯವಿಟ್ಟು ಇವತ್ತು ಎಲ್ಲರೂ ಎಚ್ಚೆತ್ಕೋಬೇಕು. ಸಾರ್ವಜನಿಕವಾಗಿ ಉತ್ತಮ ಸಮಾಜ ನಿರ್ಮಾಣ ಆಗಬೇಕಂದಾಗ ಇಂಥ ಪೋಖ್ರಿಗಳನ್ನೆಲ್ಲ ಮಟ್ಟ ಹಾಕಬೇಕಾಗಿದೆ. ಮಟ್ಟ ಹಾಕ್ತಾರೆ ಅಂತ ಹೇಳಿಬಿಟ್ಟು ನಾನು ಪೊಲೀಸ್ ಇಲಾಖೆಯ ಬಗ್ಗೆ ಒಂದಷ್ಟು ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ. ದಯವಿಟ್ಟು ಅದನ್ನು ಉಳಿಸ್ಕೊಳ್ಳಿ ಸ್ವಾಮಿ. ಇನ್ನು ಖಾಸಗಿ ಕಾಲೇಜು ಆಡಳಿತ ಮಂಡಳಿ, ಪೊಲೀಸ್ ಇಲಾಖೆ ಮತ್ತು ಪೋಷಕರು ವಿದ್ಯಾರ್ಥಿಗಳ ಮೇಲೆ ನಿಗಾ ವಹಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಶಾಲಾ ಕಾಲೇಜುಗಳ ಸುತ್ತ ಪೊಲೀಸರ ಗಸ್ತು ಹೆಚ್ಚಿಸಿ ಡ್ರಗ್ಸ್ ಗಾಂಜಾ ಮಾರಾಟ ಜಾಲವನ್ನು ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹವೂ ಕೇಳಿಬರುತ್ತಿದೆ. ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯ ವ್ಯಕ್ತವಾಗಿದೆ. ಇವತ್ತು ಯುವ ವಿದ್ಯಾರ್ಥಿಗಳಲ್ಲಿ ಸಂಸ್ಕೃತಿ ಮತ್ತು ಕಾನೂನುಗಳು ಇವುಗಳಿಂದ ಅವರು ಡಿಸ್ಕನೆಕ್ಟ್ ಆಗ್ತಾ ಇರ್ತಕ್ಕಂಥ ಪ್ರವೃತ್ತಿಯನ್ನು ನಾವು ದಿನೇ ದಿನೇ ಕಾಣ್ತಾ ಇದ್ದೀವಿ. ಯಾವುದಕ್ಕೋಸ್ಕರ ಅವರು ಹೋರಾಟ ಮಾಡಬೇಕಾಗಿತ್ತು, ಯಾವುದಕ್ಕೋಸ್ಕರ ಅವರು ಬೆಂಬಲವಾಗಿ ನಿಂತ್ಕೊಳ್ಬೇಕಾಗಿತ್ತು, ಅದನ್ನು ಬಿಟ್ಟು ಅನಗತ್ಯವಾಗಿರ್ತಕ್ಕಂಥ ವಿಚಾರಗಳಿಗೆ ಈಗೋ ಕಾರಣಗಳಿಗೋಸ್ಕರ ಗುಂಪು ಘರ್ಷಣೆ ತೊಡಗತಕ್ಕಂಥ ಒಂದು ಪ್ರಯತ್ನವನ್ನು ವಿದ್ಯಾರ್ಥಿಗಳು ಮಾಡ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ನಿಜಕ್ಕೂ ಇದು ಆಘಾತಕಾರಿಯಾಗಿರ್ತಕ್ಕಂಥ ಒಂದು ಬೆಳವಣಿಗೆ. ಕಾಲೇಜುಗಳು ತಮ್ಮ ಒಂದು ವ್ಯಾಪ್ತಿಯಲ್ಲಿ ಸಾಕಷ್ಟು ಸಮಿತಿಗಳನ್ನು ರಚಿಸೋದ್ರ ಮುಖಾಂತರವಾಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೈಗೊಂಡಿದ್ರು ಕೂಡ ವಿದ್ಯಾರ್ಥಿಗಳದ್ದು ಯಾವುದೋ ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ತಮ್ಮ ಒಂದು ಶ್ರೀಮಂತಿಕೆಯ ಅಹಮಿಕೆಯಲ್ಲಿ ಹಾಗೂ ಪೋಷಕರ ಒಂದು ಬೆಂಬಲ ಇದೆ
ಇದೆ, ರಾಜಕಾರಣಿಗಳ ಬೆಂಬಲ ಇದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಗಾಂಜಾ ವ್ಯಸನಗಳಾಗಿ ಮತ್ತು ಮಾದಕ ವಸ್ತುಗಳಿಗೆ ವ್ಯಸನಿಗಳಾಗಿ ಅವರು ದಾಂಧಲೆಗಳಲ್ಲಿ ಗೂಂಡಾವರ್ತನೆಯಲ್ಲಿ ತೊಡಗತಕ್ಕಂಥದ್ದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದ್ದೇವೆ. ಬಟ್ ಇದು ನಿಯಂತ್ರಣಕ್ಕೆ ಬರಬೇಕು. ನಿಜಕ್ಕೂ ಒಳ್ಳೆಯ ವಿಷಯಕ್ಕೋಸ್ಕರ ವಿದ್ಯಾರ್ಥಿಗಳು ಯಾವುದೇ ಹಂತದಲ್ಲಿ ಹೋರಾಡಿದ್ರು ಕೂಡ ಅದು ಎಲ್ಲೋ ಒಂದು ಕಡೆ ಕ್ಷಮ್ಯ ಅಂತ ಅನಿಸುತ್ತೆ. ಆದರೆ ಯಾವತ್ತೂ ಕೂಡ ಕಾನೂನನ್ನು ಕೈಗೆತ್ಕೊಳ್ಬಾರ್ದು, ಜೊತೆಗೆ ಕಾನೂನಿನ ಜೊತೆಯಲ್ಲಿ ಸಂಘರ್ಷಕ್ಕೆ ಇಳಿಬಾರ್ದು. ಅವ್ರಿಗೇನೇ ಅನ್ಯಾಯ ಆಗಿದ್ರೂ ಸಹ ಅದನ್ನು ಒಂದು ಸರಿಯಾದ ರೀತಿಯಲ್ಲಿ ವ್ಯಕ್ತಗೊಳಿಸಬೇಕಾಗುತ್ತೆ. ಬೇಕಿದ್ರೆ ಒಂದು ವೇಳೆ ಯಾರಾದರೂ ತಪ್ಪು ಮಾಡಿದ್ರೆ, ಅಧಿಕಾರಿಗಳಾಗಲಿ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರು ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ದೂರು ಕೊಡುವಂಥ ಒಂದು ಪ್ರಯತ್ನ ಮಾಡಬೇಕು, ಪ್ರತಿಭಟನೆಯನ್ನು ಮಾಡಬಹುದು. ಆದರೆ ತಾವೇ ಕಾನೂನನ್ನು ಕೈ ತೆಕ್ಕೊಂಡು ಯಾರ ಮೇಲಾದರೂ ಹಲ್ಲೆ ಮಾಡ್ತಕ್ಕಂಥದ್ದು, ಅದಕ್ಕೆ ಈ ಗಾಂಜಾ ಮತ್ತು ಮಾದಕ ವಸ್ತುಗಳು ಕುಮ್ಮಕ್ಕು ಕೊಡ್ತಕ್ಕಂಥದ್ದು ತುಂಬ ಅಪಾಯಕಾರಿಯಾದಂಥ ಬೆಳವಣಿಗೆ ಅಂತ ಅನಿಸುತ್ತೆ. ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ ಕೆಲ ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ವ್ಯಸನಕ್ಕೆ ಬಲಿಯಾಗುತ್ತಿರುವುದು ಸಮಾಜದಲ್ಲಿ ಆತಂಕ ಸೃಷ್ಟಿಸಿದ್ದು, ಯುವಜನರ ಭವಿಷ್ಯ ಉಳಿಸಲು ತಕ್ಷಣವೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಬುದು ಪ್ರಜ್ಞಾವಂತರ ಮಾತಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.